ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಟೆಂಪಲಿಂದ ಹಾಕಿದ್ದೆ. ಟೆಂಪಲಿಂಗ್ ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಈ ಸತಿನೇ ರಾಮನ್ ಲೈಟಿಂಗ್ಸ್ ಮಾಡಿ ಹಾಕಿದ್ದಂತೆ. ಅದು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನು ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಹೋಗಿ ನೋಡಿ. ಲೈಟಿಂಗ್ಸಿಂದೆಲ್ಲ ಮಾಡಿ ಹಾಕಿದ್ದೀನಿ, ಚೆನ್ನಾಗಿದೆ. ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ನನ್ನ ಫಸ್ಟ್ ವೀಡಿಯೋ ವ್ಯೂ ಮಾಡ್ಬೋದು. ಇವತ್ತು ಶ್ರೇಯಾಂಶನ ಅಂಗನವಾಡಿ ಬಿಟ್ಟು ಬಂದಾಯಿತು ಆಲ್ರೆಡಿ. ನಾನು ಅಂದ್ಕೊಂಡೆ ನಾನು ಹೋಗೋದಿಲ್ಲ, ಅಳ್ತಾನೆ ತುಂಬ ಅಂತ. ಅವನಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಮೂಗಲ್ಲಿ 2 ಮೂಗಲ್ಲೂ ಸೋರ್ತಾ ಇದೆ. ಆದ್ರೂ ಓದ, ಖುಷಿಯಾಗೇ ಓದ. ಅದು ಕ್ಲಿಪ್ಪಿಂಗ್ ನಾನು ನೆಕ್ಸ್ಟ್ ಹಾಕ್ತೀನಿ. ಇದ್ರ ನೆಕ್ಸ್ಟ್ ಆ ಕ್ಲಿಪ್ಪಿಂಗ್ ಬರುತ್ತೆ. ಮತ್ತು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಇಡ್ಲಿ ಸಾಂಬಾರು ಮಾಡಿದರು. ಅದು ಕೂಡ ನಮ್ಮದು ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು. ಈಗ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಬ್ಯಾಲೆನ್ಸ್ ಇದೆ. ಕೆಲಸ ಎಲ್ಲ ಮುಗಿಸಿ ಇನ್ನು ಈವ್ನಿಂಗಿಗೆ ಸಾಂಬಾರು ಮಾಡೋಕ್ಕಿದೆ, ಅದನ್ನೆಲ್ಲ ಮಾಡಬೇಕು. ಇವತ್ತಿನ ವ್ಲಾಗಲ್ಲೂ ಕೂಡ ನಾನು ಟೆಂಪಲ್ ಹೋಗ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಅಲ್ಲಿ ಹೋಗಿ ಏನೇನು ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅಂತ ಅದು ಕೂಡ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ, ಮನೇದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಬನ್ನಿ. ಬಾಯಕಿ ಚಿರ್ಚಿಟ್ಟು ಟಾಟಾ. ಗೇಟ್ ಇಟ್ಟೋಳಿ ಬೇಗ. ಓಕೆ, ಇವಾಗಷ್ಟೇ ಕೆಳಗೆ ಬಂದೆ. ಸ್ವಲ್ಪ ಬಟ್ಟೆ ವಾಶ್ ಮಾಡೋಕ್ಕಿದೆ. ಆಲ್ರೆಡಿ ಮೊನ್ನೆ ಎಲ್ಲ ವಾಶ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಕೂಡ ವಾಶ್ ಮಾಡಿದೆ. ಇದು ಅಂಗನವಾಡಿ ಬಿಟ್ಟು ಬಂದು ಶ್ರೇಯಾಂಶಿಗೆ ವಾಶ್ ಮಾಡೋಣ ಅಂತ ಈ ಡ್ರೆಸ್ ನಂದು ಹಂಗೆ ಇಟ್ಕೊಂಡೆ. ಮತ್ತು ಶ್ರೇಯಾಂಶಿಂದು ಪುಲೋವರ್ ಆಲ್ರೆಡಿ ಫುಲ್ಲು ಸಾಂಬಾರು ಅನ್ನನೇ ಆಗಿದೆ. ಟೆಂಪಲಲ್ಲಿ ಊಟ ಮಾಡೋಕ್ಕಿದ್ರೆ ಅವ್ನು ಪುಲೋವರ್ಗೆ ತಿನ್ನಿಸ್ಬಿಟ್ಟಿದ್ದಾನೆ ಅನಿಸುತ್ತೆ. ಫುಲ್ ಸಾಂಬಾರು ಆಗಿಬಿಟ್ಟಿದೆ, ಸಾಂಬಾರು ಕಲೆ. ಇದು ವಾಶ್ ಮಾಡಿಬಿಟ್ಟೋಣ ಅಂತ ಈಗ ಹೋಗ್ತಾಯಿದ್ದೀನಿ. ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಬಟ್ಟೆ ಎಲ್ಲ ತೊಳೆದು ಒಣಗಿರೋ ಬಟ್ಟೆ ಎಲ್ಲ ಮಡಚಿಟ್ಟು ಇವಾಗ ಗಿಡಕ್ಕೆ ನೀರು ಹಾಕೋಣ ಅಂತ ಹೊರಟಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಮತ್ತು ಮೊನ್ನೆ ಎಲ್ಲ ವಾಶ್ ಮಾಡಿರೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚು ಅದನ್ನೆಲ್ಲ ಗೊಡ್ರೇಜಲ್ಲಿಟ್ಟು ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಅಮ್ಮ ನೀರು ಹಾಕಬೇಕು ಅಂತ ಅಂದ್ಕೊಂಡಿದ್ರು. ಫುಲ್ ಟೈಮ್ ಆಗಿಬಿಡ್ತು ಟೆಂಪಲ್ಲಿಗೆ ಹೋಗೋಕ್ಕೆ. ಹಾಗಾಗಿ ಇವಾಗಲೇ ನೀರು ಹಾಕಿಬಿಡೋಣ ಅಂತ ಈಗ ಬಂದಿದ್ದೀನಿ. ಎಲ್ಲ ಗಿಡಕ್ಕೆ ನೀರು ಹಾಕಿ ಬರ್ತೀನಿ. ಗೈಸ್, ಎಲ್ಲ ಗಿಡಕ್ಕೂ ನೀರು ಹಾಕಾಯಿತು. ಇಲ್ಲಿ ನೋಡಿ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆ್ಯಕ್ಚುಲಿ ನನಗೆ ಈ ಗುಲಾಬಿ ನೋಡ್ದಂಗಿಂದ ನೀರು ಹಾಕೋಣ ಅಂತ ಅನಿಸ್ತಿದ್ದು. ಇವತ್ತು ಬೆಳಗ್ಗೆ ಮರ್ತೇ ಹೋಗುತ್ತೆ, ನೀರು ಹಾಕಬೇಕು ಗಿಡಕ್ಕೆ, ಅದೆಲ್ಲ ನೆನಪೇ ಇರೋದಿಲ್ಲ. ಈ ರೋಸ್ ಇವಾಗ ನೋಡ್ದಾ ಬಟ್ಟೆ ತೊಳೆಯೋಕ್ಕೆ ಬಂದಾಗ, ಹಾಗಾಗಿ ನೀರು ಹಾಕೋಣ ಅಂತೇಳ್ಬಿಟ್ಟು ಹಾಕಿದೆ. ಆ್ಯಕ್ಚುಲಿ ಇವಾಗ ರೋಸಸ್ ತುಂಬ ಬಿಡ್ತಾ ಇದ್ದಾವೆ. ಮತ್ತು ಅಮ್ಮ ತುಂಬ ಗಿಡಗಳನ್ನ ತಂದು ನೆಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಗುಲಾಬಿ ಗಿಡ, ಇದು ಎಲ್ಲ ಚಿಗುರು ತೆಗೆದಿದ್ದಾರೆ. ಎಲ್ಲ ಒಣಗೋಗ್ಬಿಟ್ಟಿತ್ತು ಈ ಬಿಸಿಲಿಗೆ. ಹಾಗಾಗಿ ಎಲ್ಲ ಗಿಡ ಕಟ್ ಮಾಡಿ ಏನೋ ಹೇಳ್ತಾರಲ್ಲ ಅದು ಮಾಡಿಟ್ಟಿದ್ದಾರೆ. ಇದು ನೋಡಿ ಗೈಸ್, ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟಿದ್ದು. ಏನು ಗಿಡ ಅಂತಲೂ ಗೊತ್ತಾಗ್ತಿಲ್ಲ. ಫುಲ್ ಸಣ್ಣ ಗಿಡ, ಹೊಸ ಗಿಡ, ರೋಸ್ ಗಿಡಗಳು ಎಲ್ಲ ತಂದು ಹಾಕಿದ್ದಾರೆ. ನೋಡೋಣ ಅದೆಲ್ಲ ಎಷ್ಟು ಬೇಗ ಬೆಳೆದು ರೋಸ್ ಬಿಡುತ್ತೆ ಅಂತ. ರೋಸ್ ಬಿಟ್ಟಾಗ ನಾನು ಅದು ವಿಡಿಯೋ ಮಾಡ್ತೀನಿ. ಇಲ್ಲೂ ಸಹ ರೋಸ್ ಗಿಡ ನೆಟ್ಟಿದ್ದಾರೆ. ಇದೆಲ್ಲ ಬೇರೆ ಬೇರೆ ಕಲರ್ ರೋಸ್ ಗಿಡ ಅಂತ ಅಂದ್ಕೊತೀನಿ. ಯಾಕಂದರೆ ಅಮ್ಮ ಇರೋ ಕಲರೇ ತೊಗೊಂಡು ಬರೋದಿಲ್ಲ, ಯಾವಾಗಲೂ ಬೇರೆ ಬೇರೆ ಕಲರೇ. ಇಲ್ಲೂ ರೋಸ್ ಗಿಡನೇ, ಇಲ್ಲೊಂದಿದೆ, ಇಲ್ಲೊಂದು ರೋಸ್ ಗಿಡ ಇದೆ. ಇಲ್ಲಿ ಇದು ಬಟರ್, ಸಣ್ಣ ಬಟನ್ಸ್ ರೋಸ್. ಇದಿಷ್ಟು ಬ್ಯಾಕ್ ಸೈಡಲ್ಲಿ ಇರೋ ಗಿಡಗಳು. ಆವಾಗಲೇ ತೋರಿಸಿ ಗಿಡಗಳೆಲ್ಲ ರೈಟ್ ಸೈಡ್ ಬ್ಯಾಕ್ ಸೈಡಿಂದು, ಇದು ಲೆಫ್ಟ್ ಸೈಡ್ ಬ್ಯಾಕ್ ಸೈಡಿನ ಗಿಡಗಳು. ಈ ಶೋ ಪೀಸ್ ಇದೆ, ಇದೊಂದು ದಾಸವಾಳ ಗಿಡ ಇದೆ, ಅದ್ರ ಮಧ್ಯದಲ್ಲಿ ಇದೊಂದು ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರೆ. ಈ ಗಿಡಗಳಿದೆ, ದಾಸವಾಳ. ಇಲ್ಲಿ ಬಂದರೆ ಇದು ಸೀಬೆಕಾಯಿ ಗಿಡ. ಈ ಕಡೆ ಸೈಡು ಇದೆ ಗೈಸ್ ಶೋ ಪೀಸ್. ಇದು ನೋಡಿ, ಚೆಂಡು ಹೂವು ಆ ಥರದ್ದು ಏನೇನೋ. ಇದರಲ್ಲೊಂದು ಫ್ಲವರ್ಸ್ ಬಿಡುತ್ತೆ. ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಗಿಡ, ದಾಸವಾಳ ಗಿಡ. ಇದು ಹೂವು ಬಿಟ್ಟು ಒಣಗೋಗ್ಬಿಟ್ಟಿದೆ. ಇದೊಂದು ಬೇಬಿ ಪಿಂಕ್, ಅಮ್ಮನ ಫೇವ್ರೆಟ್ ಕಲರ್. ಇಲ್ಲೆಲ್ಲ ನೋಡಿ ಶೋ ಪೀಸ್ ಗಿಡ. ಇದು ಬೇರೆ ಕಲರ್ ಫ್ಲವರ್ ಬಿಡುತ್ತೆ.
ಇದು ಸಹ ಬೇರೆ ಕಲರ್, ಇದು ಬೇರೆ ಕಲರ್. ಇದು ತುಂಬ ಡಿಫ್ರೆಂಟ್ ಆಗಿದೆ. ನಾನು ಇಲ್ಲಿ ಬಂದೆ ಈ ಫ್ಲವರ್ ಗಿಡ ನೋಡಿದೆ, ಚೆನ್ನಾಗಿದೆ ನೋಡಿ ಅದು ನೋಡೋಕ್ಕೆ. ಇಲ್ಲಿ ಸಿಕ್ಕಾಪಟ್ಟೆ ರೋಸ್ ಗಿಡನೇ ನೆಟ್ಟಿದ್ದಾರೆ ಅಮ್ಮ. ಮತ್ತು ಇಲ್ಲಿ ಬಂದರೆ ಇದೊಂದು ವೈಟ್ ಫ್ಲವರ್ ಇದೆ. ಈ ಥರ ರೆಡ್ ಫ್ಲವರ್ ನಾವು ಮನೆಗೆ ಎಂಟ್ರೆನ್ಸಲ್ಲೇ ತುಂಬ ರೆಡ್ ಕಲರ್ ಇದೆ, ವೈಟ್ ಕಲರ್ ಇಷ್ಟೇ ಇರೋದು ಇಲ್ಲೇ ಸ್ವಲ್ಪ. ಇದೊಂದು ರೋಸ್ ಗಿಡ. ನಮ್ಮ ಮನೇಲಿ ಆಲ್ಮೋಸ್ಟ್ ಗಿಡಗಳೇ ಇರೋದು ಗೈಸ್, ಮನೆ ಸುತ್ತ. ಇಲ್ಲಿ ನೋಡಿ, ಇದು ಶೋ ಪೀಸ್, ಇದಾವಾಗಲೇ ನೋಡಿದ ಗಿಡನೇ. ಶೋ ಪೀಸ್ ಎಲ್ಲ ಶೋ ಪೀಸ್ಗಳೇ. ಇದು ಸಹ ಶೋ ಪೀಸ್ ಗಿಡ. ಇದು ಶೋ ಪೀಸಸ್, ದಾಸವಾಳ ಗಿಡ. ಇದು ಶೋ ಪೀಸ್. ಇದು ಫ್ರಂಟಲ್ಲಿ ಇವಾಗ ತೆಗಿತಿರೋದು ವಿಡಿಯೋ. ಇದು ರೋಸ್ ನೋಡಿ ಎಷ್ಟು ಕ್ಯೂಟ್ ಕಾಣ್ತಿದೆ. ಇದೆಲ್ಲ ಶೋ ಪೀಸ್. ಇಲ್ಲಿ ಇರೋದು ಫುಲ್ ಪ್ರತಿಯೊಂದು ಶೋ ಪೀಸ್ ಗಿಡನೇ. ಇದು ಕಾಡಲ್ಲಿ ಸಿಗೋದು ಗೈಸ್. ನಾರ್ಮಲ್ ನಾವು ಬೇರೆ ಕಡೆ ಟೂರಿಸ್ಟ್ ಪ್ಲೇಸಲ್ಲಿ ಹೋದರೆ ಇದನ್ನ ಸೇಲ್ ಮಾಡ್ತಾ ಇರ್ತಾರೆ ಜಾಸ್ತಿ ಅಮೌಂಟಿಗೆ. ಇದು ಅಮ್ಮವ್ರ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಕಾಡಲ್ಲಿ ಸಿಗೋ ಗಿಡಗಳಿದೆಲ್ಲ. ಇದು ಸಹ ಕಾಡಲ್ಲಿ ಗಿಡ ಸಿಗೋದು. ಇದು ಶೋ ಪೀಸ್. ಇಲ್ಲೂ ಶೋ ಪೀಸ್. ಇದು ಅಮ್ಮನ ಬರ್ಡೇ ಗಿಫ್ಟ್ ಮಾಡಿದ್ದು. 3 ಫ್ಲವರ್ ಬಿಟ್ಟಾಯ್ತು ಆಲ್ರೆಡಿ, ಮತ್ತೊಂದು ಮೊಗ್ಗಾಗಿದೆ. ಶೋ ಪೀಸ್. ಇದೊಂದು ಫ್ಲವರ್. ಇದು ಶೋ ಪೀಸ್. ಇದು ದಾಸವಾಳದ್ದು. ಇದು ಹೂ ಅರಳಿ ಒಣಗೋಗಿರೋದ ಇಲ್ಲ ಹರಳಕ್ಕಿರೋದ ಗೊತ್ತಿಲ್ಲ. ಇದು ಶೋ ಪೀಸ್. ಇದು ಬೇಬಿ ಪಿಂಕ್ ಕಲರ್ ಅಂದ್ಕೊತೀನಿ, ಚೆನ್ನಾಗಿದೆ. ಶೋ ಪೀಸ್. ಇದು ಹುಲ್ಲು ಚೆನ್ನಾಗಿದೆ ಅಲ್ಲ. ಇದು ಸ್ವಲ್ಪನೇ ತಗೊಂಬಂದು ನೆಟ್ಟಿದ್ದು, ಫುಲ್ ಹರಡ್ಕೊಂಬಿಟ್ಟಿದೆ. ಇದೊಂದು ಗಿಡ. ಇದು ಶೋ ಪೀಸ್. ಇಲ್ಲಿ ನೋಡಿ ಸೀತಾಫಲ ಎಲ್ಲ ಹಣ್ಣಾಗ್ತಿದ್ದಾವೆ. ಟೇಸ್ಟು ಕೂಡ ಮಾಡಾಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಆಗಲೇ ವೈಟ್ ಫ್ಲವರ್ ತೋರಿಸ್ತಿದ್ದಾರೆ, ಎಂಟ್ರೆನ್ಸಲ್ಲಿ ರೆಡ್ ಇದೆ ಅಂತ ಅದಿದೆ ನೋಡಿ ಎಷ್ಟೊಂದಿದೆ. ಇಲ್ಲಿ ಬಂದರೆ ನಮ್ಮ ತುಳಸಿ ಕಟ್ಟೆ ಇದೆ, ಪುಟಾಣಿ ತುಳಸಿ ಕಟ್ಟೆ. ಇದು ಬಂದರೆ ದಾಸವಾಳ ಗಿಡ. ಇದಿಷ್ಟೇ ಗೈಸ್ ನಮ್ಮದು ಗಾರ್ಡನ್ ಇರೋದು. ಬಟ್ ಎಲ್ಲ ವೆರೈಟಿ ಫ್ಲವರ್ಸ್ ಇದೆ ಇಲ್ಲಿ. ಸುತ್ತ ಗ್ರೀನರಿ ನೋಡಿ. ನಮ್ಮ ಮನೆ ಸುತ್ತ ನೋಡಿದ್ರೆ ಫ್ಲವರ್ ಪ್ಲ್ಯಾಂಟ್ಸೇ ಇರೋದು, ಬೇರೆ ಏನೂ ಸಿಗೋದಿಲ್ಲ ನಿಮಗೆ ನೋಡೋಕ್ಕೆ. ನಮ್ಮ ಗಾರ್ಡನ್ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಇನ್ನೂ ಫ್ಲವರ್ಸ್ ಬಿಟ್ಟಿಲ್ಲ. ಫ್ಲವರ್ಸ್ ಬಿಟ್ಟಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಫ್ಲವರ್ಸ್ ಬಿಟ್ಟಾಗ ತೋರಿಸ್ತೀನಿ. ಜಸ್ಟ್ ನಾನು ಸುಮ್ಮನೆ ಹಾಗೆ ನೀರು ಹಾಕಿದ್ನಲ್ವ, ಯಾವ್ಯಾವ ಗಿಡ ಇದೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ಹಾಗೆ ಸುಮ್ಮನೆ ತೋರಿಸ್ಕೊಳ್ತಾ ಹೋಗಿದ್ದು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಂಡೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾವು ಟೆಂಪಲ್ ಹೋಗೋದ್ರಿಂದ ಅಚ್ಚ ಮಿಥುನ್ ಪ್ರಮೋದ್ ಅವರು ಟೆಂಪಲ್ ಬರೋ ಡೌಟ್. ಹಾಗಾಗಿ ಅವರಿಗೆ ಸ್ವಲ್ಪ ಏನಾದರೂ ಮಾಡಿಡೋಣ ಅಂತ. ಮಾರ್ನಿಂಗ್ ಸಾಂಬಾರು ಮಾಡಿಟ್ಟಿದ್ದೆ, ಅದು ಇವತ್ತು ಇಡ್ಲಿ ಆಗಿರೋದ್ರಿಂದ ಸಾಂಬಾರು ಪೂರ್ತಿ ಖಾಲಿ ಆಯಿತು. ಹಾಗಾಗಿ ಈವ್ನಿಂಗಿಗೆ ಇವಾಗಲೇ ಮಾಡಿಡೋಣ ಅಂತ ಹೇಳ್ಬಿಟ್ಟು ಈಗ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ಲೆಲ್ಲ ಘಮ ಅಂತ ಅನಿಸ್ತಾ ಉಂಟು. ನೋಡೋಣ ಹೇಗಾಗುತ್ತೆ ಅಂತ. ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಪ್ರಮೋದ್ ಅವ್ರಿಗೆ ಇಷ್ಟ, ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಚ್ಚವರೆಲ್ಲ ಏನು ಮಾಡಿ ಕೊಟ್ಟರು ಅಡ್ಜಸ್ಟ್ ಮಾಡಿ ತಿಂತಾರೆ, ಅದೊಂದು ಖುಷಿ. ಹಾಗಾಗಿ ಇದೇ ಮಾಡೋಣ ಅಂತೇಳ್ಬಿಟ್ಟು ಮಾಡಿಟ್ಟಿದ್ದೀನಿ ಇವಾಗ. ಓಕೆ, ಇವಾಗ ಶ್ರೇಯಾನ್ಸ್ನ ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ಅಚ್ಚ ಮೇಕೇರಿಯಲ್ಲಿ ಇರೋದ್ರಿಂದ ಅಂಗನವಾಡಿಯಿಂದ ಅಚ್ಚ ಕರ್ಕೊಂಡು ಬರ್ತಾರೆ ಅಂಗಡಿ ತನಕ. ಅಚ್ಚನ ಅಂಗಡಿಯಿಂದ ಶ್ರೇಯಾನ್ಸ್ನ ನಾನು ಮನೆಗೆ ಕರ್ಕೊಂಡ್ಬರ್ತೀನಿ. ಇವಾಗ ಹೊರಡೋಣ ಬನ್ನಿ. ಓಕೆ, ಶ್ರೇಯಾನ್ಸ್ನ ಅಂಗನವಾಡಿಯಿಂದ ಕರ್ಕೊಂಬಂದವಳೆ. ಅವನಿಗೆ ಮಧ್ಯಾಹ್ನ ಲಂಚ್ ತಿನ್ನಿಸ್ದೆ, ಮತ್ತು ಸ್ವಲ್ಪ ಹೊತ್ತು ಅವನ್ನೆಲ್ಲ ಆಟ ಆಡೋ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಯಿತು. ಅಮ್ಮ ಕೂಡ ಬಂದರು. ಅಮ್ಮನಿಗೆ ಜ್ಯೂಸ್ ಮಾಡಿಕೊಟ್ಟೆ, ಶ್ರೇಯಾನ್ಸಿಗೆ ಹಾಲು ಮೊಟ್ಟೆ ಕೊಟ್ಟೆ. ಮತ್ತು ಮನೆ ಸುತ್ತ ಸಗಣಿ ಸಾಸಾಕಿತ್ತು, ಯಾಕಂದರೆ ಶಿವರಾತ್ರಿ ಎಲ್ಲ. ಹಾಗಾಗಿ ಅಮ್ಮ ಸಗಣಿ ಸಾಸ್ತಿದ್ರು. ಅಷ್ಟೊತ್ತಿಗೆ ಶ್ರೇಯಾನ್ಸ್ನ ಸ್ನಾನ ಮಾಡಿಸಿ ಅವನಿಗೆ ಡ್ರೆಸ್ಅಪ್ ಮಾಡಿ ನೆಕ್ಸ್ಟ್ ನಾನು ಫ್ರೆಶಪ್ ಆಗಿ ರೆಡಿಯಾಗಿ ಇವಾಗ ದೇವರಿಗೆ ಪೂಜೆ ಮಾಡಿ ಟೆರೆಸಿಗೆ ಬಂದಿದ್ದೀನಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು. ಇವಾಗ ನಾವು ಟೆಂಪಲ್ ಹೊರಟಿದ್ದೀವಿ. ಇಷ್ಟು ದಿನ ಭಜನೆ ಇತ್ತು, ಇವತ್ತು ಭಕ್ತಿಗೀತೆಗಳಂತೆ ತುಂಬ ಚೆನ್ನಾಗಿರುತ್ತೆ ಅಂತ ಸುಜಮ್ಮ ಹೇಳ್ತಾಯಿದ್ರು. ಹಾಗಾಗಿ ನಾನು ಕುತೂಹಲದಿಂದ ಕಾಯ್ತಿದ್ದೀನಿ, ನಿಮಗೂ ಸಹ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಇದ್ದೀನಿ. ಮತ್ತು ನನಗೆ ಕಮೆಂಟ್ ಬಂದಿತ್ತು ಲಾಸ್ಟ್ ವ್ಲಾಗಿಗೆ. ಅನುಷಾ ದಿಲೀಪ್ ಅನ್ನೋರು ಕಮೆಂಟ್ ಮಾಡಿದರು, ಮಿಸ್ಸಿಂಗ್ ದೇವಸ್ಥಾನ ಅನ್ನಪ್ರಸಾದ ಅಂತ ಹೇಳ್ಬಿಟ್ಟು. ಅನುಷಾ ದಿಲೀಪ್ ಮ್ಯಾಮ್, ನೆಕ್ಸ್ಟ್ ಟೈಮ್ ನಿಮಗೆ ದೇವಸ್ಥಾನದ ಅನ್ನಪ್ರಸಾದ ಸಿಗೋ ಒಂದು ಲಕ್ ಸಿಗಲಿ. ನೆಕ್ಸ್ಟ್ ಶಿವರಾತ್ರಿಗೆ ನೀವು
ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಸ್ವೀಕರಿಸಲಿ, ನಮ್ಮ ಜೊತೆ ಜಾಯಿನ್ ಆಗಲಿ ಅಂತ ಕೇಳ್ಕೊತ ಇವಾಗ ದೇವಸ್ಥಾನಕ್ಕೆ ಹೊರಡೋಣ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಎಲ್ಲರೂ ಹೊರಟಿ ಕಾಯ್ತಾ ಇದ್ದಾರೆ. ಇನ್ನು ಹೊರಟ್ಬಿಟ್ಟು ಹೇಗೆಲ್ಲ ಇದೆ ಅಂತೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ಟೆಂಪಲ್ ಹೋಗೋಣ ಅಂತ ಹೊರಟಿದ್ದೆ, ಬಟ್ ಧನ್ಯ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದ್ಲಲ್ಲ, ಪಾಪ ಅವಳಿಗೆ ನೆನ್ನೆನೂ ಬಿಟ್ಟೋದೆ ನಾನು, ಅದಕ್ಕೆ ಇವತ್ತು ಬಿಟ್ಟೋಗೋದು ಬೇಡ ಅಂತ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಶ್ರೇಯಾಂಶಿಗೆ ತುಂಬ ಹೊಟ್ಟೆ ಹಸಿತಿದೆ. ಪ್ರಮೋದವ್ರು ಊಟ ಮಾಡೋದು ನೋಡಿ ಅವ್ನಿಗೆ ಹಸಿವಾಗ್ತೈತಾ, ಹಾಗಾಗಿ ಇವಾಗ ಪ್ರಮೋದವ್ರು ಅವನಿಗೆ ಬಾಚ್ಕೊಡ್ತಾ ಇದ್ದಾರೆ ಊಟನ. ಇವನು ಸ್ವಲ್ಪ ಊಟ ಮಾಡೋಕ್ಕೆ 1 ಗಂಟೆ ತಗೊತಾನೆ. ಗೈಸ್, ಇವಾಗ ಟೆಂಪಲ್ ರೀಚ್ ಆದ್ವಿ. ಇನ್ನು ಪ್ರೋಗ್ರಾಮ್ಸ್ ಏನು ಸ್ಟಾರ್ಟ್ ಆಗಿಲ್ಲ. ಅಮ್ಮವರೆಲ್ಲ ಮುಂದೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು. ಇವರು ಫ್ರಂಟಲ್ಲೇ ಕುತ್ಕೊಂಡಿರೋದು ನೋಡಿ ಇಲ್ಲಿ. ಹಾಂ, ನಮಸ್ಕಾರ ಮಾಡಿ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವ್ರು ಲೈನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ಪ್ರಸಾದಕ್ಕೆ ಅನ್ನ ಸಾಂಬಾರು, ಇದು ದೊಡ್ಡ ಕಡಲೆ ಪಲ್ಯ, ಹಾಗೆ ಉಪ್ಪಿನಕಾಯಿ, ಪಾಯಸ ಮಾಡಿದ್ದಾರೆ. ನಾನಿನ್ನೂ ಪಾಯಸ ತೊಗೊಂಡಿಲ್ಲ, ಊಟ ಆದಮೇಲೆ ತೊಗೊಳೋಣ ಅಂತ. ಇವ್ನು ನೋಡಿ ಇಲ್ಲಿ ಇಷ್ಟೋ ತನಕ ಅಮ್ಮನ ಹತ್ರ ತಿಂದ್ಬಿಟ್ಟು ಇವಾಗ ದಿವ್ಯ ಬಾಚ್ಕೊಡ್ತಾಳೆ, ನೀವು ಕೊಡೋದು ಬೇಡ ಅಂತ ಇಲ್ಲಿಗೆ ಬರ್ತಾಯಿದ್ದಾನೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ರೀಚ್ ಆದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಎಲ್ಲರಿಗೂ ಶುಭರಾತ್ರಿ. ಇವತ್ತಿನ ಕಿವಿ ಮಾತು: ಬದಲಾವಣೆ ಬರುವವರೆಗೂ ಬದಲಾಗದು ಈ ಬದುಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.